ಜೀವಕ್ಕೆ ಜೀವ ತಂದವಳೆ. ಓ ಮೈ ಡಿಯರ್ ಗುಬಿ ಮರಿ, ಏನಿವತ್ತು ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ರ? ಓ ಹೊಸ ನೈಟಿನಾ? ಅಭಿ ನನಗೆ ತುಂಬಾ ಸ್ಟ್ರೈನ್ ಆಗಿದೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಅಲ್ಲ ಕಣ್ರಿ, ನಿಮ್ಮನ್ನ ಮದುವೆ ಆದಾಗಿಂದ ನಾನು ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ. ನನ್ನ ಡಿಸ್ಟರ್ಬ್ ಬಗ್ಗೆ ತಮಗೆ ಸ್ವಲ್ಪನೂ ಕಾಳಜಿ ಇಲ್ವೇ? ಅಭಿ ಇದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನನ್ನ ಹತ್ರ ಟೈಮ್ ಇಲ್ಲ. ನೋಡಿ ನಿಮ್ ಥಿಂಗ್ಸ್ ರೆಡಿ ಆಗಿದೆ, ಪ್ಲೀಸ್ ಟೇಕ್ ಇಟ್ ಅಂಡ್ ಗೋ ಔಟ್. ಅಲ್ಲ ಕಣ್ರಿ, ನಿಮ್ಮ ಪಾಡಿಗೆ ನೀವು ಓದಿ, ಆಮೇಲೆ ಈ ಕಡೆ ತಿರ್ಕೊಂಡ್ ಮಲ್ಕಳಿ. ನಮ್ಮ ಪಾಡಿ ನಾವು ಆ ಕಡೆ ತಿರ್ಕೊಂಡ್ ಮಲಗಿರ್ತೀವಿ, ಬೆಳಕು ಕಡಿತಿದ್ದಂಗೆ ಎದ್ಬಿಟ್ಟು ಹೋಗ್ತೀವಿ ಕಣ್ರಿ. ಅಭಿ ನೋ ಅಡ್ಮಿಷನ್ ಬೋರ್ಡ್ ಕಾಣ್ತಿಲ್ವಾ? ಇವತ್ತು ಬೋರ್ಡ್ ಹಾಕ್ಬಿಟ್ರಾ? ಎಸ್. ಆ ದಿಂಬು ಕೆಳಗಡೆ ನಮ್ಮ ಆಯಿಂಟ್ಮೆಂಟ್ ಇದೆ, ಕೊಟ್ಬಿಡಿ, ಹಚ್ಕೊಂಡು ಹೋಯ್ತಾ ಇರ್ತೀವಿ. ಆಯಿಂಟ್ಮೆಂಟ್ ಕೊಟ್ರೆ ಸಿಮೆಂಟ್ ತರ ಇಲ್ಲೇ ಕಚ್ಕೊಂಡ್ಬಿಡ್ತೀರಾ, ಪ್ಲೀಸ್ ಗೋ ಔಟ್. ಅಲ್ಲ ಇವ್ನು ನಮ್ಮ ಬೆಡ್ರೂಮ್ ಅಲ್ಲಿ ಬರೋದಕ್ಕೆ ಅದೆಷ್ಟು ಧೈರ್ಯ ಅಂತ. ಯಾರು? ಗುಡ್ಡೆ ಗುಡ್ಡೆ. ದೇವ್ರು ಬಿಡು ನಂಗೆ, ನನ್ನ ಪಾಡಿಗೆ ನನ್ನ ರೂಮ್ಗೆ ಹೋಗಿ ಮಲ್ಗೋಣ ಅಂತ ಇದ್ನಮ್ಮ. ಅಷ್ಟಲ್ಲಿ ನನ್ನ ಹೆಂಡತಿ ಬಂದು ಕತ್ತಿ ಕೈ ಹಾಕಿ ಜೋರಾಗಿ ತಳ್ಬಿಟ್ಲು, ಯಾರು ಮುರಿದಾಕ್ಬಿಟ್ಲು. ಯಾಕೆ ಸುಳ್ಳು ಹೇಳ್ತೀರಾ? ನಾನು ನಿಮ್ಮನ್ನ ಸುಮ್ಮನೆ ಪುಷ್ ಮಾಡಿದ್ದು ಅಷ್ಟೇ. ನಿಮ್ ನೆಕ್ ಕೈ ಹಾಕಿದ್ನಾ? ನೀವು ನೆಟ್ಟಿ ಕೈ ಹಾಕಿದ್ರು, ಬೆನ್ನಿ ಕೈ ಹಾಕಿದ್ರು, ಒಟ್ಟಲ್ಲಿ ಪುಷ್ ಮಾಡಿದ್ ನೀವೇ ತಾನೇ? ಮಾವ, ಇನ್ನಾದ್ರೂ ನಿಮ್ ಮೊಂಡಾಟ ಬಿಡ್ರಿ. ಇವತ್ತೇನೋ ಇಲ್ಲಿ ಬಿದ್ದಿದ್ದೀರಾ, ನೆಕ್ಸ್ಟ್ ಟೈಮ್ ದೊಡ್ಡ ಮೋರಿಲ್ ಬಿದ್ದಿರ್ತೀರಾ. ಸ್ವಾಮಿ ನಿಂತ್ಕೊಳ್ರಿ, ಈ ಕಾಲ್ ನಿಮ್ದೇನಾ? ಇಲ್ಲ ಸ್ವಾಮಿ, ಪಕ್ಕದ ಮನೆ ಆಂಟಿದು ಕಡಾಯಿಸ್ಕೊಂಡ್ ಬಂದಿದೀವಿ. ಮತ್ತೆ ಯಾಕ್ರಿ ಕುಂತಾ ಇದ್ದೀರಾ? ನೋಡಿ, ಈ ಮನೆಯಲ್ಲಿ ಹೆಂಡತಿಯನ್ನು ಅವಳು ಇರ್ತಾಳಲ್ಲ, ಅವಳನ್ನೇನಾದ್ರೂ ನಾವು ಎದುರು ಹಾಕೊಂಡ್ಬಿಟ್ರೆ ದೇಹದ ಯಾವ್ದಾದ್ರೂ ಒಂದು ಅಂಗ ಊನ ಆಗ್ಬಿಡುತ್ತೆ. ಅಂದ್ರೆ ಹೆಂಡತಿ ನಿಮ್ಮನ್ನು ಹೊಡೆಯೋದು ಇನ್ನೂ ಬಿಟ್ಟಿಲ್ವಾ? ಇದು ಹೊಡೆತ ಅಲ್ಲ ಶಿವ, ನಮ್ಮ ಮನೆಯಲ್ಲಿ ಹೆಂಡತಿ ಅನ್ನೋ ಒಂದು ಪ್ರಾಣಿ ಇದೆ. ನಾಮಧೇಯ ಜಾರ್ಜಿ ಜಂಬಲ್ದಿನಿ. ಪರವಾಗಿಲ್ವೇ, ಹೆಸರು ತುಂಬಾ ಚೆನ್ನಾಗಿದೆ. ಬರೀ ಹೆಸರು ಏನ್ರಿ ಬಂತು, ನೋಡೋದಕ್ಕೆ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ಈ ರಾತ್ರಿ ಆಗ್ತಿದ್ದಂಗೆ ನಮ್ಮ ಪಾಡಿಗೆ ನಾವು ಮಲ್ಗೋಣ ಅಂತ ಬೆಡ್ರೂಮ್ಗೆ ಹೋಗ್ತೀವಿ. ಅವರು ನಮ್ಮ ಕೈಗೆ ಚಾಪೆ ದಿಂಬನ್ನು ಕೊಟ್ಬಿಟ್ಟು ಆಚೆ ತಳ್ತಾ ಇರ್ತಾರೆ. ನಿನ್ನೆ ರಾತ್ರಿ ನಮಗೆ ಸ್ವಲ್ಪ ಜೋರಾಗಿ ತಳ್ಬಿಟ್ರು ನೋಡಿ, ನಾವು ಆಯ ತಪ್ಪಿ ಕೆಳಗಡೆ ಬಿದ್ವಿ. ಆವಾಗ ನಮ್ಮ ಈ ಬಲಗಾಲು ಆಫ್ ಮಾಡ್ರಾಗೋಯ್ತು. ನೀವು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಲ್ವಾ? ಎಸ್ ಎಸ್, ಪಾಂಡುರಂಗ ಗಂಡುಗಲಿ. ಯಪ್ಪ, ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದತೆ. ಜೊತೆಗೆ ಒಂದು ಕಾಲು ಎತ್ಕೊಂಡ್ಬಿಟ್ಟಿದ್ದೀರಾ. ಎಂತ ಗಂಡಾರಿ ನೀವು! ನನಗೆ ಒಬ್ಳಲ್ಲ, ಇಬ್ರು ಹೆಂಡ್ತೀರಿದ್ದಾರೆ. ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಇಬ್ರು ಗಡ 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 ಅಂತ ಹೆದರಿ ಸಾಯ್ತಾರೆ. ಹೆಂಡತಿನ ಕಂಟ್ರೋಲ್ ಇಟ್ಕೋಬೇಕ್ರಿ, ಇಲ್ಲ ಅಂದ್ರೆ ಈ ಮೀಸೆ ಹಾಕಿ ಇಟ್ಕೋಬೇಕು. ಹೋಗಿ ಹೊಲಿಸ್ಕೊಳ್ರಿ. ಇನ್ನೊಂದ್ಸತಿ ನೀವು ಮುಂದೆ ಏನಾರು ಕುಂಟ್ಕೊಂಡ್ ಬಂದ್ರೆ ಈ ಕಾಲು ಮುರಿದಾಕ್ಬಿಡ್ತೀನಿ. ಸಾಕು ಸುಮ್ಮನೆ ಈಗ ಬಂದು ನನ್ನ ಮುಂದೆ ಹೇಳೋ ಬದಲು ಹೋಗಿ ನೀನ್ ಹೆಂಡತಿ ಮುಂದೆ ಆದ್ರೂ ಹತ್ತಿದ್ರೆ ಅವ್ರು ಸ್ವಲ್ಪ ಕರುಣೆ ಆದ್ರೂ ಬಂದಿರೋದು. ಟೋಲ್ ಗೇಟ್ ಮುಂದೆ ಹೋಗಿ ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂದ್ರೆ, ಆಯ್ತ್ರಪ್ಪ ಇವತ್ತೊಂದ್ ದಿವಸ ಹೋಗ್ಬಿಟ್ಪಾ ಅಂತ ಬಿಡ್ತಾನೇನೋ. ನಾನು ಅವಳನ್ನ ಎಷ್ಟು ಲವ್ ಮಾಡೋಣ ಅಂತ ಹೋಗ್ತೀನಿ. ಅವಳು ನೋಡಿದ್ರೆ ಈಗಲ್ಲ ಅಂತಾಳೆ. ಯಾವಾಗಲ್ಲನಾ? ಗಲ್ಲನೂ ಇಲ್ಲ, ಬೆಲ್ಲನೂ ಇಲ್ಲ, ನೀನ್ ಸ್ವಲ್ಪ ಸುಮ್ಮನೆ ಇರಲೇ ಬೆಳ್ಳುಳ್ಳಿ. ಅಲ್ಲ ಕಣಲ್ಲ, ಯಾವಾಗ ನೋಡಿದ್ರು ಏರೋಬಿಕ್ಸ್ ಅಂತೆ, ಫಿಗರ್ ಮೇಂಟೈನ್ ಅಂತೆ, ಸೌಂದರ್ಯ ಸ್ಪರ್ಧೆ ಅಂತೆ. ನಾನು ಸಿಕ್ಕಾಪಟ್ಟೆ ನೋಯ್ತಿದ್ಯಾನಾ? ಲೇ ಬೆಳ್ಳುಳ್ಳಿ, ಅದ್ ಏನ್ ಪ್ರಶ್ನೆ ಅಂತ ಕೇಳ್ತೀಯ? ನಮ್ಮ ಮೆಂಡ್ರ ನನ್ನನ್ನು ಜೋರಾಗಿ ತಳ್ಳಿದ್ರ, ನಾನು ಕೆಳಗಡೆ ಬಂದು ಬಿದ್ದನ, ಮಂಡಿಗೆ ಸ್ವಲ್ಪ ಏಟಾದಂಗೆ ಆಯ್ತು ಕಣ. ಏನಾಯ್ತು ಅಂತ ಮಂಡಿ ನೋಡ್ಕೊತಾ ಇದ್ದೆ. ಈ ಮೀನ್ ಕಂಡ ಇದೆಯಲ್ಲಪ್ಪ, ಬುರ 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 ಅಂತ ಉಬ್ಕೊಂಡ್ಬಿಡ್ತು ಕಣ. ನನ್ನ ದೇವ್ರು ಕೊಟ್ಟ ತಂಗಿ ದೇವ್ರಾಗಿ ಬಂದು ಔಷಧಿ ಹಚ್ಚಿಲ್ಲಪ್ಪ. ಆ ನೋವು ಅನ್ನೋದು ಹಂಗಂಗೆ ಇಮ್ಮಡಿ ಶಿಫ್ಟ್ ಆಗ್ಬಿಡೋದೇನಾ? ಇಮ್ಮಡಿ ನೋವಾಗಿ ಶುರುವಾಯ್ತಲ್ಲ ಅಂತ ಈ ತುದಿಗಾಲ ಮೇಲೆ ನಡೆಯಕ್ಕೆ ಶುರು ಮಾಡಿದೆ ಕಣ. ಯಾಕಂದ್ರೆ ಅದೇ ಪರ್ಮನೆಂಟ್ ಆಗೋಯ್ತು. ಸುಮ್ಮನಿರಲೇ, ಒಳ್ಳೆ ಹರಿಕತೆ ಹೇಳ್ದಂಗೆ ಹೇಳ್ತಿದ್ಯಲ್ಲ. ನಿನ್ನ ಕಾಲ್ ನೋವು ನನ್ನ ತಲೆಗೆ ಶಿಫ್ಟ್ ಮಾಡ್ಬೇಡಪ್ಪ. ಬೆಳ್ಳುಳ್ಳಿ, ಈಗ ಇದಕ್ಕೆ ಏನಾದ್ರೂ ಒಂದು ಐಡಿಯಾ ಇದ್ರು ಕೊಡು. ಲೇ, ನಿನ್ ಕಾಲ್ ಏಟಾಗಿದ್ದು ನಿನ್ ಹೆಂಡತಿಯಿಂದ ತಾನೆ? ಲೇ, ಏನ ಹಿಂಗ್ ಕೇಳ್ತಾ ಇದೆಯಾ? ನನ್ನ ಹೆಂಡತಿನೇ ಕೆಳಗಡೆ ತಳ್ಳಿದ್ದು, ನಾನು ಬಿದ್ದೆ, ನಮ್ಮ ದೇವ್ರು ಕೊಟ್ಟ ತಂಗಿ ಬಂದು ಔಷಧಿ ಹಚ್ಚಿತು, ಮನೆ ಮಂದಿ ಎಲ್ಲ ನಿಂತು ನೋಡಿದ್ದಾರೆ, ಬೇಕಾದಷ್ಟು ಸಾಕ್ಷಿ ಇದಾವ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋ. ಕಾಲ್ ನೋವು ಜಾಸ್ತಿ ಆಗಿದೆ ಅಂತ ಹೇಳಿ ನಾಟಕ ಶುರು ಮಾಡೋ. ಜೀವಕ್ಕೆ ಜೀವ ತಂದವಳೆ ಒಳಗೆ ಬಿಸ್ನುಯ. ಕಾಲ್ ಸರಿ ಹೋಯ್ತಾ? ಇಷ್ಟು ಬೇಗ ಎಲ್ಲೋ ಇದು ಸರಿ ಹೋಗ್ಬಿಡುತ್ತೆ. ಈ ಚರ್ಮದ ಮೇಲ್ಭಾಗದ ನೋವೇನಿತ್ತಲ್ಲ, ಅದು ಮಂಗ ಮಾಯ ಆಗೋಗ್ಬಿಟ್ಟಿದೆ ಕಣ. ಆದ್ರೆ ಈ ಮೂಳೆ ಒಳಗಡೆ ನೋವು ಹಂಗಂಗೆ ಉಳ್ಕೊಂಡ್ಬಿಟ್ಟಿದೆ. ಮತ್ತೆ ಕಾಲ್ ನೀವು ಚೆನ್ನಾಗಿ ಆಡಿಸ್ತಾ ಇದೆಯಾ? ಅದು ದಿನದಲ್ಲಿ ಇಂತಿಷ್ಟು ಹೊತ್ತು ಕಾಲನ್ನು ಆಡ್ಸ್ಕೊಂಡಿದ್ರೆ ಈ ನೋವು ಅನ್ನೋದು ತಹಬಂದಿಗೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಹಾಗಾಗಿ ನಾವು ಕಾಲನ್ನು ಆಡ್ಸ್ಕೊಂಡು ಕೂತಿದ್ವಿ. ಇನ್ನೂ ಜೋರಾಗಿ ಆಡ್ಸೋ. ಸುಮ್ಮನೆ ಇರಲೇ, ಜಾಸ್ತಿ ಆಡ್ಸ್ಬಿಟ್ರೆ ಕಾಲು ಹಂಗಂಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಜಾಜಿ ಅವ್ರಿಗೆ ಹೇಳು, ಅವ್ರು ಬಂದು ನಿನ್ ಕಾಲ್ನ ರಿಪೇರಿ ಮಾಡಿಸ್ತಾರೆ. ಬೇಡಪ್ಪ ಜಾಜಿ ಅವ್ರ ಸಾವಾಸ. ಲೇ, ನೀವು ಅಂದ್ರೆ ಕನಿಷ್ಠ ಪಕ್ಷ ಒಂದು 200 ರೂಪಾಯಿನಾದ್ರೂ ಕೊಡ್ತಾರೋ. ನಾವು ಅಂದ್ಬಿಟ್ರೆ ಕಾಲನ್ನ ಹಂಗಂಗೆ ಮುರಿದಾಕ್ಬಿಡ್ತಾರೆ. ಅಣ್ಣಯ್ಯ, ಮುರಿದಿರೋ ಕಾಲಿಟ್ಕೊಂಡು ಹೊರಗಡೆ ಯಾಕೆ ಕಲಿಯಕ್ಕೆ ಹೋಗ್ಬೇಕಿತ್ತು? ಅಯ್ಯೋ ದೇವ್ರು ಕೊಟ್ಟ ತಂಗಿ, ಗಂಡಸು ಅಂತ ಆದ್ಮೇಲೆ ಮನೇಲಿ ಕುತ್ಕೊಂಡು ತಿನ್ನಕ್ ಬರುತ್ತೆ ನಮ್ಮ ದಾಂಡ ಪಿಂಡಿಗಳ ತರ. ಆಚೆ ಕಡೆ ಹೋಗ್ಬೇಕು, ಕೆಲಸ ಅಂತ ಹುಡುಕ್ಬೇಕು, ಮೈ ಬಗ್ಗೆ ತುಡಿಬೇಕು, ಕೂತ್ಕೊಂಡು ತಿನ್ನಬೇಕು. ಹಾಗಿದ್ರೆ ಬಾವ ಮೊದ್ಲು ಹೋಗಿ ಪುತ್ತೂರ್ ದಬ್ಬೆ ಕಟ್ಸ್ಕೊಂಡ್ ಬಂದ್ಬಿಡಿ. ಇಷ್ಟು
ಯಾಕಪ್ಪ ಈ ಬೊಂಬುಗಳ ದೆಬ್ಬೆ ಎಲ್ಲ ಇಷ್ಟ್ರ ಮೇಲೂ ನಾನು ದೆಬ್ಬೆ ಕಟ್ಸ್ಕೊಂಡೆ ತಿಟ್ಕೊಳ್ಳಿ ಎದರಿ ಚಿಕ್ಕ ಜನ ಸುಮ್ಮನೆ ಬಿಡ್ತಾರ ಏನಾಯ್ತು ಸಾರ್ ಅಂತಾರೆ ನನ್ನ ಕಾಲು ಮುರಿದೋಯ್ತಪ್ಪ ಅಂತೀನಿ ಅದು ಹೇಗೆ ಮುರಿತು ಸಾರ್ ಅಂತಾರೆ ಆವಾಗ ನಾನು ನನ್ನ ಹೆಂಡತಿ ಹೆಸರು ಹೇಳ್ಬೇಕಾಗತ್ತೆ ನನ್ನ ಹೆಂಡತಿ ಸುಮ್ಮನೆ ಬಿಡ್ತಾಳೆ ಜದ್ದು ಪಿಕ್ಚರ್ನಲ್ಲಿ ಟೈಗರ್ ಪ್ರಭಾಕರ್ ಬಿದ್ದಂಗೆ ನನ್ನ ಮೈ ಮೇಲೆ ಬಿದ್ದು ಬಿಡ್ತಾಳ್ರಪ್ಪ ಅದಕ್ಕೆ ಮನೆಯಲ್ಲಿ ಕೂತ್ಕೊಂಡು ಕಾಲನ್ನು ಅಲ್ಲಾಡಿಸಿನೇ ವಾಸಿ ಮಾಡ್ಕೊತಾ ಇದ್ದೀನಿ. ಬಾವ ನಿಮ್ಗೆ ಏನಾದ್ರೂ ಕಾಲನ್ನ ಅಲ್ಲಾಡಿಸಿ ಬೇಜಾರಾಗಿದ್ರೆ ಹೇಳಿ, ನಾವು ನಮ್ಮ ಕಾಲಗಳನ್ನ ಅಲ್ಲಾಡಿಸ್ಕೊಂಡ್ಬಿಡ್ತೀವಿ. ಲೇ ಮಹಾನುಭಾವ, ಈಗ ಕಾಲು ಮುರಿದ್ರದ್ದು ಯಾರಿಗೋ ನಿನಗೆ ಕಾಲನ್ನ ಅಲ್ಲಾಡಿಸ್ಬೇಕಾದವ್ರು ಯಾರೋ ನೀನೆ ಅದು ಬಿಟ್ಬಿಟ್ಟು ನಿಮ್ಮ ಕಾಲುಗಳನ್ನ ಅಲ್ಲಾಡಿಸ್ಬಿಟ್ರೆ ನನ್ನ ಕಾಲು ವಾಸಿ ಆಗತ್ತೇನ್ರ? ಅಭಿ ಎಲ್ರನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಹರಿಕತೆ ಮಾಡ್ತಾ ಇದ್ರಲ್ಲ, ನಿಮ್ಗೆ ಬೇರೆ ವರ್ಕ್ ಇಲ್ವಾ? ಅಯ್ಯೋ ಜಾಜಿ ಜಂಬಲ್ದಿನಿ ಅವರೇ, ನಾವು ವರ್ಕ್ ಮಾಡಕ್ ಆಗದೆ ಇರೋ ಹಾಗೆ ನನ್ನ ಕಾಲಿಗೆ ನೀವೇ ವರ್ಕ್ ಮಾಡ್ಬಿಟ್ಟಿದ್ದೀರಲ್ಲ. ಅದಕ್ಕೆ ಅಣ್ಣನ ಕಾಲ್ ಮುರಿದವ್ರು ನೀವ್ ತಾನೇ, ನೀವೇ ಸೇವೆ ಮಾಡಿದ್ರೆ ಬೇಗ ವಾಸಿ ಆಗುತ್ತೆ. ಸೇವೆ ಮಾಡ್ಬೋದಾಗಿತ್ತು, ಆದ್ರೆ ಈಗ ನಾನು ಮಹಿಳಾ ಸಂಘಕ್ಕೆ ಹೋಗ್ಬೇಕು. ಅಲ್ಲಿರೋರ್ಗೆಲ್ಲ ಬ್ಯೂಟಿ ಬಗ್ಗೆ ಟಿಪ್ಸ್ ಕೊಡ್ಬೇಕು. ಬೇಕಾದ್ರೆ ಬಂದ್ಮೇಲೆ ನೋಡ್ಕೋತೀನಿ. ಓಕೆ ಬಾಯ್. ಓ ಪ್ರೀತಿ ಅವ್ರು ಬನ್ನಿ, ನೀವು ಬರ್ತೀರಾ ಅಂತ ಜಾಜಿ ಅದಕ್ಕೆ ಹೇಳಿದ್ರು. ಏನ್ ತಗೋತೀರಾ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ಅಷ್ಟರಲ್ಲಿ ಯಾವ್ದಾದ್ರು ಒಂದನ್ನ ಇಬ್ರಿಗೂ ತಗೊಂಬ ಹೋಗೋ. ಆಯ್ತು ಬಾವ. ನಾನು ಕರೆಯೋವರೆಗೂ ಆಚೆ ಬರಬೇಡ, ಬಂದ್ಯೋ ಕಾಲ್ ಮುರಿದಾಕ್ಬಿಡ್ತೀನಿ. ನೀವು ಪಾಂಡುರಂಗ ಅವ್ರೆ ಯಾಕೆ ಕುಂತಾ ಇದ್ದೀರಾ? ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡಿ. ಅದು ಪ್ರೀತಿ, ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಹೆಗಲ ಮೇಲೆ ಸ್ವಲ್ಪ ನಾನು ಕೈ ಹಾಕ್ಲ. ಯಾಕೆ? ಸಿಕ್ಕಾಪಟ್ಟೆ ಕಾಲು. ಸರಿ ಸರಿ. ಬಾ ನೀನು ಕೂಚು, ಅಲ್ಲೇ ಕೂಚು. ಹೇಳಿ ಪಾಂಡುರಂಗ ಅವ್ರೆ, ಏನಾಯ್ತು? ಅಯ್ಯೋ ಹೇಳ್ಕೊಳಕ್ ಹೋದ್ರೆ ಆಮೇಲೆ ನನಗೆ ಅವಮಾನ ಆಗುತ್ತೆ. ಯಾಕೆ? ಅದು ಪ್ರೀತಿ, ನಾನು ಸುಮ್ಮನೆ ಇರಲಾರ್ದೆ ನನ್ನ ಹೆಂಡತಿ ಹತ್ರ ಹೋಗಿ ನನಗೆ ಒಂದೇ ಒಂದು ಬೇಕು ಅಂತ ಕೇಳ್ಬಿಟ್ಟೆ. ಅಷ್ಟಕ್ಕೆ ಅವ್ನು ಕಾಲೇ ಮುರಿದ್ಬಿಡ್ದ. ಪಾಪ. ಅಲ್ಲ ನಾನೆಂತ ದಡ್ಡ ನೋಡು, ಹೋಗಿ ಬೇಕು ಅಂತ ಅವಳನ್ನ ಕೇಳಿದೀನಿ. ಅದೇ ನಿನ್ನ ಹತ್ರ ಬಂದು ಪ್ರೀತಿ ನನಗೆ ಒಂದೇ ಒಂದು ಬೇಕು ಅಂದಿದ್ರೆ ನೀನು ಒಂದು 10 ಕೊಡ್ತಿರ್ಲಿಲ್ವಾ? ಹೋಗಿಪ್ಪ, ಈ ತರ ಎಲ್ಲ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಅಯ್ಯಯ್ಯಪ್ಪ, ಏನಾಯ್ತು? ಅದು ಮೈ ಮರ್ತು ಮಾತೆ ಕೂತ್ ಬಿಟ್ರೆ ನೋವು ಅನ್ನೋದು ಎಚ್ಚರಿಸ್ಬಿಡುತ್ತೆ. ಡಾಕ್ಟರ್ ತೋರ್ಸ್ಲಿಲ್ವಾ? ಬಿಡು, ಕಾಲ್ ಮುರ್ಕೊಂಡು ನಾನು ಡಾಕ್ಟರ್ ತಾನೇ ಇನ್ನೇನು ಮಾಡ್ತಾರೆ. ಅಪ್ಪಿ ನಾನು ಡಾಕ್ಟರ್ ಶಾಪಿಗೆ ಹೋದೆ ಅಂತ ಇಟ್ಕೋ, ಒಳಗಡೆ ಕರೀತಾರೆ. ಸಾರ್ ನಿಮ್ಮ ಬಡ್ಜೆಟ್ ಎಷ್ಟು ಅಂತಾರೆ. ನಾನಾಗೆ ಹೈ ಬಡ್ಜೆಟ್ನ ಕೋಟ್ ಮಾಡಿದ್ರೆ ಯಾವ್ದಾದ್ರು ಒಂದು ಕಿತ್ತೋಗಿರೋ ರಾಡ್ನ ತುರುಕ್ತಾರೆ, ಇಲ್ಲಾಂದ್ರೆ ಮೇಲ್ಮೇಲೆ ಗ್ರೀಸ್ ಹಚ್ಚಿ ಕಳಿಸ್ಬಿಡ್ತಾರೆ. ಅಲ್ಲ ಪ್ರೀತಿ, ಈ ಮೂಳೆ ಮುರಿದೋಗಿರೋದು ಒಳಗಡೆ, ಅವ್ರ ಮೇಲೆ ಗ್ರೀಸ್ ಹಚ್ಚಿ ಕಳಿಸ್ಬಿಟ್ರೆ ಏನು ಬಂತು ಭಾಗ್ಯ. ಈ ರಸ್ತೆ ರಿಪೇರಿ ಮಾಡ್ತೀನಿ ಅಂತ ಟೆಂಡರ್ ತಗೊಂಡಿರ್ತಾರೆ ನೋಡು, ಅವರು ಈ ಬಿಲ್ಲನ್ನ ಪಾಸ್ ಮಾಡ್ಕೋಬೇಕು ಅಂತ ರಸ್ತೆ ಮೇಲ್ಮೇಲೆ ಟಾರ್ ಹಾಕ್ತಾರಲ್ಲ, ಹಂಗಾಗ್ಬಿಡುತ್ತೆ ಕತೆ. ಪಾಂಡುರಂಗ ಅವ್ರೆ, ನಿಮ್ಗೆ ಎಷ್ಟೇ ನೋವಿದ್ರು ಯಾವಾಗ್ಲೂ ನಗ್ತಾ ಮಾತಾಡ್ತೀರಾ ಅಲ್ವಾ? ಅದು ನೋಡು ಪ್ರೀತಿ, ಈಗ ನಮ್ಮ ಎದುರಿಗೆ ಸುಂದರವಾದ ಹುಡುಗಿರು ಕೂತಿರ್ತಾರೆ ಅಂತ ಇಟ್ಕೊ, ಅಂತ ಸಮಯ ಸಂದರ್ಭದಲ್ಲೂ ಕೂಡ ನಾವು ನೋವು ಅಂತ ಬಡ್ಕೋತಾ ಇದ್ರೆ ನಾವು ಆ ಸುಂದರವಾದ ಹುಡುಗಿಯ ಸೌಂದರ್ಯಕ್ಕೆ ಮಾಡಿದ ಅಪಮಾನ ಆಗತ್ತೆ. ಹಾಗಾಗಿ ನನ್ನಲ್ಲಿ ಎಷ್ಟೇ ನೋವಿದ್ರು ಅದನ್ನ ಹಂಗಾಗಿ ಹೀರ್ಕೊಂಡು ನಗುವನ್ನು ಮಾತ್ರ ಆಚೆ ಬೀರ್ತಾ ಇರ್ತೀನಿ. ಪಾಂಡುರಂಗ ಅವ್ರೆ, ನಿಮ್ ಹೆಂಡತಿಗೆ ನಿಮ್ ಮೇಲೆ ಯಾಕೆ ಇಷ್ಟೊಂದು ಕೋಪ? ಯಾವನಿಗೆ ಗೊತ್ತಪ್ಪ. ಅಲ್ಲ ನನ್ನ ಹೆಂಡತಿ ನನಗೆ ಯಾವಾಗ್ಲೂ ನೋ ಅಡ್ಮಿಷನ್ ಬೋರ್ಡ್ ಹಾಕ್ತಾ ಇರ್ತಾಳೆ ಅನ್ನೋ ವಿಷಯ ನಿನಗೂ ಗೊತ್ತು ತಾನೆ. ಹೀಗೆ ಮತ್ತೊಂದ್ಸಲ ಬೋರ್ಡ್ ಹಾಕಿದ್ಲು, ನಾನು ಕೇರ್ ಮಾಡಲಿಲ್ಲ, ನನ್ನ ಪಾಡಿ ನಾನು ಮಲ್ಗೋಣ ಅಂತ ಹೋದೆ. ಅವಳು ಒಳಗಡೆ ಬರಬೇಡ್ರಿ ಅಂತ ಜೋರಾಗಿ ತಳ್ಬಿಟ್ಟು ನಾನು ಒಂದು ಕೆಳಗಡೆ ಬಿದ್ದೆ, ಕಾಲು ಲಟ್ ಅಂತ ಮುರಿದೇ ಹೋಯ್ತು. ಇದು ಸರಿ ಹೋಗಬೇಕು ಅಂದ್ರೆ ಇರೋದು ಒಂದೇ ಒಂದು ಮಾರ್ಗ. ಏನದು? ಮತ್ತೊಂದ್ಸಲ ನಾನು ಅವ್ರ ರೂಮ್ ಹೋಗ್ತೀನಿ. ಯಾಕೆ? ಅವ್ರು ಜೋರಾಗಿ ಇನ್ನೊಂದ್ಸಲ ತಳ್ತಾರೆ, ಏಟು ಬಿದ್ದ ಜಾಗಕ್ಕೆ ಮತ್ತೊಂದ್ಸಲ ಏಟಾಗುತ್ತೆ. ಆವಾಗ ನನ್ನ ಕಾಲು ಸರಿ ಹೋಗುತ್ತೆ, ಇಲ್ಲ ಅಂದ್ರೆ ಇರೋ ಕಾಲು ಕಿತ್ಕೊಂಡು ಹೋಗುತ್ತೆ. ಅಭಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಹೀಗೆಲ್ಲ ಮಾತಾಡೋದಕ್ಕೆ ನಿಮ್ಗೆ ಶೇಮ್ ಆಗಲ್ಲ? ಜಾಜಿ ಅವರೇ, ಪಾಂಡುರಂಗ ಅವ್ರು ಹೇಳ್ತಿರೋದೆಲ್ಲ ನಿಜನಾ? ಅವ್ರವ್ರ ವರ್ಷನು ಅವ್ರವ್ರಿಗೆ ಕರೆಕ್ಟ್ ಆಗೇ ಇರುತ್ತೆ. ಅಲ್ರಿ ಜಾಜಿ ಅವರೇ, ನಮ್ಮ ಮಹಿಳಾ ಸಂಘಕ್ಕೆ ಬಂದು ಗಂಡನ್ನ ಹಾಗ್ ನೋಡ್ಕೋಬೇಕು ಹೀಗ್ ನೋಡ್ಕೋಬೇಕು ಅಂತ ದೊಡ್ಡದಾಗಿ ಭಾಷಣ ಬಗ್ಗಿತೀರಾ. ಇಲ್ಲಿ ನೋಡಿದ್ರೆ ನಿಮ್ ಗಂಡನ್ ಕಾಲ್ನೇ ಮುರಿದಿಟ್ಟಿದ್ದೀರಾ. ಅದು ನಾನು ತಮಾಷೆಗೆ ಅಂತ ಅವ್ರನ್ನ ತಳ್ದೆ, ಅವ್ರು ಬೇಕು ಅಂತಲೇ ಬಿದ್ಬಿಟ್ರು. ಅಲ್ಲಿಗೆ ನೀವೇ ಅವ್ರ ಕಾಲ್ ಮುರಿದಂಗ್ ಆಯ್ತು ತಾನೆ? ಪಾಪ ನಮ್ಮ ಪಾಂಡುರಂಗ ಅವರು ಹುಲಿ ತರ ಇದ್ರು, ಈಗ ನೋಡಿದ್ರೆ ಇಲ್ಲಿ ತರ ನೆಲ ಕಚ್ಬಿಟ್ಟಿದ್ದಾರೆ. ನಾನು ನೆಲ ಕಚ್ಕೊಂಡಿರೋ ವಿಷಯನ ಒಬ್ಬರಿಗೆ ತಿಳಿಸಿ ಹೇಳಿದೆ. ಅವ್ರು ಯಾಕ್ರೆ ತಲೆ ಕೆಡಿಸ್ಕೋತೀರಾ, ನಮ್ಮ ಮನೆಗೆ ಬನ್ನಿ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರ್ರೀ ಅದು? ರಾಜೇಶ್ವರಿ. ಯಾರ್ ನೀವು? ನಾವು ಗಂಡನ ಹಕ್ಕು ಆಯೋಗದಿಂದ ಬಂದಿರೋದು. ಬನ್ನಿ 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 ಬನ್ನಿ, ಕುತ್ಕೊಳ್ಳಿ. ಯಾವ ಆಯೋಗ ಅಂತ ಹೇಳಿದ್ರಿ? ಗಂಡನ ಹಕ್ಕು ಆಯೋಗ ಅಂದ್ರೆ ಈ ಮಾನವ ಹಕ್ಕು ಆಯೋಗ ಇರುತ್ತಲ್ಲ ಹಾಗ? ಎಸ್ ಹ್ಯೂಮನ್ ರೈಟ್ಸ್ ಅಂತಾರಲ್ಲ ಹಾಗೆ ಇದು ಹಸ್ಬೆಂಡ್ ರೈಟ್ಸ್. ನೀವು ನಿಮ್ಮ ಗಂಡನ ಹೊಡೆಯೋದು ಬೈಯೋದು, ಅವ್ರ ಹತ್ರ ಬಂದ್ರೆ ದೂರ ತಳ್ಳೋದು ಎಲ್ಲ ಮಾಡ್ತೀರಂತೆ, ಹೌದಾ? ಇಲ್ಲಪ್ಪ, ನಾನು ಗಂಡನ ದೇವ್ರು ಅಂತ ಪೂಜೆ ಮಾಡ್ತೀನಿ. ಇಬ್ರು ಲವ್ ಮಾಡಿ ಮದ್ವೆ ಆಗಿರೋದು, ನಾನ್ ಗಂಡನ ಆ ತರ ಎಲ್ಲ ಮಾಡಲ್ಲಪ್ಪ. ಛೆ. ನೀವು ಪಾಂಡುರಂಗ ಅವ್ರಿಗೆ ಏನಾಗ್ಬೇಕು? ದೇವರು ಕೊಟ್ಟ ತಂಗಿ. ಅವ್ರ ಹೆಂಡತಿ ಯಾರು? ಕರಿತೀನಿ ರೀ. ಅದ್ಕೆ Yes? Who's this fellow? ಗಂಡನ ಹಕ್ಕು ಆಯೋಗದಿಂದ ಬಂದಿದ್ದಾರೆ. What you mean? ಇಂಗ್ಲಿಷ್ ನೀವೇ ಹೇಳಿ.
ಹ್ಯೂಮನ್ ರೈಟ್ಸ್ ಅಂತಾರಲ್ರಿ, ಹಾಗೆ ಇದು ಹಸ್ಬೆಂಡ್ ರೈಟ್ಸ್ ಕಮಿಷನ್. ಪಾಂಡುರಂಗ ಅವ್ರಿಗೆ ನೀವು ನಿಜವಾದ ಹೆಂಡತಿ ತಾನೆ? ಶೋರ್ ಲಾಕರು? ಅಯ್ಯೋ ಸುಮ್ಮನೆ ಜನರಲ್ ನಾಲೆಡ್ಜ್ ಕೇಳಿದ್ರಿ. ಅಲ್ಲ ರೀ, ಪಾಂಡುರಂಗ ಅವರು ನಿಮ್ ಬೆಡ್ರೂಮ್ ಬಂದ್ರೆ ನೀವು ಅವ್ರನ್ನ ಆಚೆ ದಬ್ಬಿದಿರಲ್ಲ, ಅವರು ಕಾಲ್ ಮುರ್ಕೊಂಡಿದ್ದಾರೆ. ಆಗ ನಂಗೆ ಆಂಗ್ರಿ ಬಂದಿತ್ತು, ಅದಕ್ಕೆ ನಾನು ಹಾಗೆ ಮಾಡ್ದೆ. ನಿಮ್ಗೆ ಕೋಪ ಬಂದ್ಬಿಟ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ರಿ ರೀ. ಗಂಡ ಆದವನು ಹೆಂಡತಿ ರೂಮಿಗೆ ಬರ್ದೆ ಇನ್ನೆಲ್ಲ ಹೋಗಕ್ ಸಾಧ್ಯ? ಇದು ಗಂಡ ಹೆಂಡತಿ ವಿಷಯ, ಅದನ್ನ ನಾವು ಪರಸ್ಪರ ಕೂತು ಬಗೆಹರಿಸ್ಕೋತೀವಿ. ನಮ್ಗೆ ಯಾವ ಆಯೋಗನೂ ಬೇಕಾಗಿಲ್ಲ. ಅದೆಲ್ಲ ಸಾಧ್ಯ ಇಲ್ಲ ರೀ. ನೀವು ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ? ಆ ಒಂದೇ ಒಂದು SMS ಇಮೇಲ್ ಕಳಿಸಿದ್ರೆ ಸಾಕು, ಸಾವಿರಾರು ಜನ ಮೆಂಬರ್ಗಳು ಮನೆ ಮುಂದೆ ಬಂದು ಘೇರಾವ್ ಮಾಡ್ತಾರೆ. ನಿಮ್ ಕೈಲಾಗೋದನ್ನ ನೀವ್ ಮಾಡಿ, ನನ್ ಕೈಲಾಗೋದನ್ನ ನಾನ್ ಮಾಡ್ತೀನಿ. ನಿಮ್ ಕೈಯಲ್ಲಿ ಏನ್ರಿ ಮಾಡಕ್ಕಾಗತ್ತೆ? ನಾನ್ ಮಾತಾಡಲ್ಲ, ನಮ್ ಲಾಯರ್ ಶರ್ಮಿಳಾ ಮಾತಾಡ್ತಾರೆ. ಜಾಜಿ, ನೀನು ನಿನ್ ಗಂಡನ್ನ ತಳ್ಳಿಲ್ಲ. ಇಲ್ಲ ಶರ್ಮಿಳಾ, ನಾನೇ ಹಬಿನ ತಳ್ಳಿದ್ದು. ಸರಿ ಬಿಡು, ನೀನ್ ಅವ್ರನ್ನ ಮೆತ್ತಗ್ ತಳ್ದೆ. ಅವರು ಬೇಕು ಬೇಕು ಅಂತ ಹೋಗಿ ಜೋರಾಗಿ ಬಿದ್ರು. ಅದಕ್ಕೆಲ್ಲ ನೀನು ಸಾರಿ ಕೇಳೋ ಅಗತ್ಯ ಇಲ್ವೇ ಇಲ್ಲ. ಆದ್ರೆ ಹಸ್ಬೆಂಡ್ ರೈಟ್ ಕಮಿಷನ್ ಅವರು ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಹೌದು, ನಿನ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? only 1 year, that's it. ವೆರಿ ಗುಡ್. ಹಾಗಿದ್ರೆ ನಮ್ ಕಾನೂನು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಯಾವ ಕಾನೂನು? ಅದೇ ವರದಕ್ಷಿಣೆ ಕೇಸ್ ಕಾನೂನು. ಪಾಪ ನನ್ನ ಹಬಿ ನನ್ನ ಹತ್ರ 1 ಪೈಸೆನೂ ವರದಕ್ಷಿಣೆ ಕೇಳಿಲ್ಲ. ದಿಸ್ ಇಸ್ ವೆರಿ ಬ್ಯಾಡ್. ಜಾಜಿ, ನೀನಿನ್ನು ಯಾವ ಕಾಲದಲ್ಲಿದ್ಯಾ? ಈಗಿನ ಕಾಲದ ಹೆಂಡತಿರು ಗಂಡನ ಮೇಲೆ ಸ್ವಲ್ಪ ಸಿಟ್ಟು ಬಂತು ಅಂದ್ರೆ ಸಾಕು, ವರದಕ್ಷಿಣೆ ಕೇಸಲ್ಲಿ ಅವ್ರನ್ನ ಫಿಟ್ ಮಾಡಿಸಿ ಒಳಗಡೆ ತಳ್ಳಿಸ್ತಾರೆ. ನಾವು ಅದೇ ಕೇಸ್ನ ಅಪ್ಲೈ ಮಾಡೋಣ. ಮೊದಲು ಹೋಗಿ ಪೊಲೀಸರಿಗೆ ಫೋನ್ ಮಾಡೋ. ಹಲೋ, ಪೊಲೀಸ್ ಸ್ಟೇಷನ್, ಜಾಜಿ ಸ್ಪೀಕಿಂಗ್. ನನ್ನ ಹಬಿ ನನಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾರೆ, ಪ್ಲೀಸ್ ಬೇಗ ಬನ್ನಿ. ಶರ್ಮಿಳಾ, ಪೊಲೀಸರಿಗೆ ಫೋನ್ ಮಾಡಿದೆ, ಅವ್ರು ಬಂದ್ರೆ ಏನ್ ಹೇಳೋದು? ಡೋಂಟ್ ವರಿ ಜಾಜಿ, ನಿನ್ನ ಹತ್ರ ರೆಡ್ ಕಲರ್ ಸ್ಕೆಚ್ ಪೆನ್ ಇದೆಯಾ? ಇದೆ. ಅಥವಾ ಮಾರ್ಕರ್ ಇದೆಯಾ? ಎರಡೂ ಇದೆ. ತಗೊಂಡ್ ಬಾ. ನಿನ್ ಗಂಡ ನಿನ್ ಕೈ ಮೇಲೆ ಹೊಡೆದಿರೋ ಹಾಗೆ ನಾನ್ ಬರೆ ಹಾಕ್ತೀನಿ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮನೆ ಒಳಗೆ ಕಾಲಿಟ್ಟಂದ್ರೆ ಮುಗೀತು. ಸುಳ್ಳು ಸೈಲೆಂಟ್ ಆಗಿ ಆಚೆ ಹೋಗ್ಬೇಕು, ಸತ್ಯ ಸಲ ಮುಡಿತಾ ಎದುರಿ ಬರ್ಬೇಕು. ಇಲ್ಲ ಅಂದ್ರೆ ಸಲಾಕೆ ಕಾಯಿಸಿ ಪರ ಬಿಡ್ತಿಲ್ವಾ? ಮುಚ್ಚ ಬಾಯಿ. ಏನಮ್ಮ, ಈ ಮನೆಯಲ್ಲಿ ನಿನಗೆ ದೌರ್ಜನ್ಯ ಆಗ್ತಿದೆ ಅಂತ ನೀನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಏನಾಯ್ತು? ಇನ್ಸ್ಪೆಕ್ಟರ್, ನೀವು ಬರೋದು ಸ್ವಲ್ಪ ತಡ ಆಗಿದ್ರು ಸಾಕು, ಇಲ್ಲಿ ಕೊಲೆನೇ ನಡೆದೋಗ್ತಿತ್ತು. ಇವ್ರ ಕೈ ನೋಡಿ. ಡಾಕ್ಟರ್ ತೋರ್ಸಕ್ಕಿಲ್ವಾ? ಆಯಿಂಟ್ಮೆಂಟ್ ಹಚ್ಚಿ ವಾಸ ಮಾಡ್ತಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಮೇಲೆ ತಾನೆ ಡಾಕ್ಟರ್ ತೋರ್ಸೋದು. ಮೊದಲು FIR ಬರ್ಕೊಳ್ಳಿ, ಆಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿ ಸರ್ಟಿಫಿಕೇಟ್ ತಗೊಂಡು ಡೈರೆಕ್ಟ್ ಆಗಿ ಕೋರ್ಟ್ಗೆ ಬರ್ತೀವಿ. ಎಲ್ಲಮ್ಮ ನಿನ್ ಗಂಡ? ಕರಿಯಮ್ಮ ಅವನ್ನ. ಹಬಿ, ಕಮ್ ಹಿಯರ್. ಏನ್ ಗುರುಗಳೇ ನೀವಿಲ್ಲಿ? ಮಿಸ್ಟರ್ ಪಾಂಡುರಂಗ, ನೀವು ನಿಮ್ಮ ಹೆಂಡತಿ ಮೇಲೆ ದೌರ್ಜನ್ಯ ಮಾಡಿದಿರಂತ ನಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆ. ಇನ್ನೇನ್ ನಾವ ಆ ಅಮ್ಮನ ಕೈಗೆ ಬರ ಹಾಕಿದ್ದು ತೋರ್ಸು. ಮಿಸ್ಟರ್ ಪಾಂಡುರಂಗ, ಯು ಆರ್ ಅಂಡರ್ ಅರೆಸ್ಟ್. ಪಾಂಡುರಂಗನ ವಿಚಾರಣೆಯಾಗಲಿ. ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ. ಮಿಸ್ಟರ್ ಪಾಂಡುರಂಗ, ಜಾಜಿ ಅವ್ರು ನಿಮ್ಗೆ ಏನಾಗ್ಬೇಕು? ಅದು ಏನೇನೋ ಆಗ್ಬೇಕು ಕಂಡ್ರೆ. ನಿಮ್ಮ ಅವರ ಸಂಬಂಧ? ಅಯ್ಯೋ ಶಿವನೇ, ಇನ್ನೂ ಶುರುನೇ ಆಗಿಲ್ಲ. ಆಕೆ ನಿಮಗೆ ಹೆಂಡತಿ ಹೌದು ಅಲ್ವಾ ಅಷ್ಟು ಹೇಳಿ. ಯುವರ್ ಆನರ್, ಆಕೆಯನ್ನ ನಾನು ಹೆಂಡತಿ ಅಂತ ಭಾವಿಸ್ಕೊಂಡಿದ್ದೀನಿ, ಆದ್ರೆ ಆಕೆನೆ ನನ್ನನ್ನ ಗಂಡ ಅಂತ ಭಾವಿಸಿಲ್ವೇ? ಇವರಾನ ಹೆಂಡತಿಲಿ 2 ವಿಧ, ಒಂದು ಮನೆ ಹೆಂಡತಿ, ಇನ್ನೊಂದು ತೋಟದ ಹೆಂಡತಿ. ಅಬ್ಜೆಕ್ಷನ್ ಮೈ ಲಾರ್ಡ್. ಅಬ್ಜೆಕ್ಷನ್ ಸಸ್ಟೈನ್. ಮಿಸ್ಟರ್ ಗುಂಡಣ್ಣ, ನಿಮ್ಮ ಸ್ವಂತ ಅನುಭವಗಳನ್ನ ಇಲ್ಲಿ ತರಬೇಡ್ರಿ. ಥ್ಯಾಂಕ್ ಯು ಮೈ ಲಾರ್ಡ್. ಮಿಸ್ಟರ್ ಪಾಂಡುರಂಗ, ನೀವು ಹೆಂಡತಿ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಿ, ಆಕೆನ ಹೊಡಿತೀರಿ, ಬಡಿತೀರಿ, ಅದಕ್ಕೆ ಆಕೆ ಕೈ ಮೇಲೆ ಬಾಸುಂಡೆಗಳಿರ್ದಿವೆ. ದನಗಳನ್ನ ಗುರ್ತಿಡಿಯಕ್ಕೆ ಹೀಗೆ ಗೆರೆ ಹಾಕ್ತಾರೆ ಸರ್. ನೀನ್ ತೆಪ್ಪಿರೋ, ಹೆಂಡತಿ ಬೇರೆ ಅಲ್ಲ, ದನ ಬೇರೆ ಅಲ್ಲ. ಮಿಸ್ಟರ್ ಪಾಂಡುರಂಗ, ನೀವು ಹೆಂಡತಿ ಕೈ ಮೇಲೆ ಯಾಕೆ ಬರೆ ಹಾಕಿದ್ರಿ? ಹೆಂಡತಿ ಹಾಕಿದ ಗೆರೆನೇ ದಾಟದೇ ಇರೋ ಮಗ ನಾನು, ಅಂಥದ್ರಲ್ಲಿ ಹೆಂಡತಿಗೆ ಬರೆ ಹಾಕ್ತೀನಿ ಸರ್. ನಿಜ ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿನೇ ನನ್ನನ್ನು ತಳ್ಳಿದ್ಲು, ನನ್ನ ಕಾಲಿಗೆ ಏಟಾಗಿ ಊನ ಆಗ. ನೀವು ಬರೆ ಹಾಕಿರೋದಕ್ಕೆ ನಮ್ಮ ಹತ್ರ ಡಾಕ್ಟರ್ ಸರ್ಟಿಫಿಕೇಟ್ ಇದೆ. ಸರ್ಟಿಫಿಕೇಟ್ ಕೊಟ್ಟ ಡಾಕ್ಟರ್ ಹಾಕಿರ್ಬೋದಲ್ಲ. ಜಾಜಿ ಅವ್ರನ್ನ ಬಾಕ್ಸ್ಗೆ ಹಾಕಿ. ಜಾಜಿ, ಜಾಜಿ, ಜಾಜಿ. ಇವರ ಆನರ್, ಜಾಜಿ ಅವರು ನೋಡೋದಿಕ್ಕೆ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಇರಬಹುದು, ಆದ್ರೆ ಕಂಡೋರ್ ಹೆಂಡತಿನ ಕೋರ್ಟ್ ಅಲ್ಲಿ ವರ್ಣನೆ ಮಾಡುವ. ಈ ಸುಂದರವಾದ ಹೆಂಡತಿ ಮನೆಗೆ ಬಂದ ಮೇಲೆ ಪಾಂಡುರಂಗ ಗಂಡುಗಲಿ ಅವ್ರ ಬದುಕು ಚಿಂದಿ ಚಿತ್ರಾನ್ನ ಆಗೋಗಿದೆ. ಇವರ ಆನರ್, ಏಕೆ ಆತನ ಆಟದ ಬೊಂಬೆ ತರ ಆಡಿಸ್ತಾ ಇದ್ದಾರೆ. ಆಟದ ಬೊಂಬೆ. ಪಾಂಡುರಂಗ ಅವ್ರನ್ನ ಇವರು ಕಾಲ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ. ಇವರ ಆನರ್, ಪಾಂಡುರಂಗ ಅವರು ಒಂದು ಹೆಣ್ಣು ಕರಡಿನ ಮದುವೆ ಆಗಿದ್ರೆ ಇಷ್ಟೊತ್ತಿಗೆ 3 ಮಕ್ಕಳಾಗಿರೋದು. ಇವರ ಆನರ್, ಇವರ ಆನರ್, ನಾನು ಏನ್ ಹೇಳಬೇಕು ಅಂತ ಇದ್ದೀನಿ ಅಂದ್ರೆ, ಗುಂಡಣ್ಣವ್ರೆ ಸೆಂಟಿಮೆಂಟ್ಸ್ ನ ಸೈಡ್ ಹಿಟ್ ಮಾತಾಡಿ. ಆಗಲ್ಲ ಇವರನ್ನಾರು, ಆಗೋದಿಲ್ಲ. ಪಾಂಡುರಂಗ ಅವರು ಮಲಗೋ ಚಾಪೆ ದಿಮ್ಮನ್ನ ನೋಡಿದ್ರೆ ನನ್ನ ಕರುಳು ಕಿತ್ಕೊಂಡ್ ಬರುತ್ತೆ. ಇವರ ಅವರು ಬೆಡ್ರೂಮ್ ಬಾಗಿಲ್ಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾರೆ. ಇವರ
ಸಂಬಂಧ ಅಂತ ಕಾಣುತ್ತೆ. ನೀವು ಭಾವುಕರಾಗಬೇಡಿ. ಸ್ವಂತ ಗಂಡನಿಗೆ ತಾಳಿ ಕಟ್ಟದ ಗಂಡನಿಗೆ ಬೆಡ್ರೂಮ್ ಬಾಗಿಲಿಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ರೆ ಅದಕ್ಕಿಂತ ಟಾರ್ಚರ್ ಬೇರೆ ಇದೆಯೇ ಅವರ? ಈ ಜಾಜಿ ಜಂಬಲ್ದಿನ್ನಿಯವರು ಸುಳ್ಳು ಸಾಕ್ಷಿಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇವರಿಗೆ ಬರೆ ಹಾಕೋ ಸಮಯದಲ್ಲಿ ಪದ್ದು ವಿಟ್ಲ ಅನ್ನೋರು ಮನೇಲಿ ಇದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇವರನ್ನ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಹೇಳಬೇಕು ಇವರನ್ನ, ನೀವೇ ಹೇಳಬೇಕು. ಹೌದು ಯುವರ್ ಆನರ್, ಈ ಕೇಸ್ಗೆ ಪದ್ದು ವಿಟ್ಲನೇ ಐ ವಿಟ್ನೆಸ್. ಬರೆ ಹಾಕಿದ್ದನ್ನ ಅವರು ತಮ್ಮ ಸ್ವಂತ ಕಣ್ಣಿಂದ ನೋಡಿದ್ದಾರೆ. ಗುಂಡಣ್ಣವರೇ, ನೀವು ಹೇಳೋದಾದ್ರೂ ಏನು? ಪಾಂಡುರಂಗ ಗಂಡುಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಇವರ ಅನರ್. ಈ ಜಾಜಿ ಜಂಬಲ್ದಿನ್ನಿಯವರು ದೂರದಿಂದನೇ ತಮ್ಮ ಸೌಂದರ್ಯ ಪ್ರದರ್ಶನವನ್ನು ಮಾಡಿ ಈ ಪಾಂಡುರಂಗನ ಬುಗುರಿ ತರ ಆಡಿಸ್ತಾ ಇದ್ದಾರೆ ಇವರ ಅನರ್. ಇದಕ್ಕೆ ಉದಾಹರಣೆ ನಾನು ಕೊಡ್ತೀನಿ ಇವರ ಅನರ್. ಒಂದು ನಿಮಿಷ. ನೋಡಿ ಇವರನ, ಇದು ಗೆರೆನ ಬರೆನ. ಬರೆ ಹಾಕಿದಾಗ ಈ ತರ ಡಿಸೈನ್ ಬರುತ್ತೆ ಇವರನ. ಜಾಜಿ ಜಂಬಲ್ದಿನ್ನಿಯವರೇ, ನಿಮ್ ಕೈನೂ ತೋರಿಸಿ ಪರವಾಗಿಲ್ಲ. ನೋಡಿ ಇವರನ, ಅರೆ, ಎರಡು ಸೇಮ್ ಟು ಸೇಮ್ ಇದೆ. ಈ ತರ ಬರೆ ಹಾಕೊಂಡು ವರದಕ್ಷಿಣೆ ಕೇಸು ಅಂತ ಕಾನೂನನ್ನ ದುರುಪಯೋಗ ಪಡಿಸ್ಕೋತಾರಲ್ಲ, ಅಂತವ್ರ ಲಿಸ್ಟ್ಗೆ EM ಅನ್ನು ಸೇರಿಸ್ಕೋಬಹುದು. ಯಾರನ್ನ ಯಾವ ಲಿಸ್ಟಿಗೆ ಸೇರಿಸಬೇಕು ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ನೀವು ಮುಂದುವರಿಸಿ. ಇವರ ಅನರ್, ಈ ಸಮಯದಲ್ಲಿ ಪದ್ದು ವಿಟ್ಲ ಮನೇಲಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಇಲ್ಲ ಯುವರ್ ಆನರ್, ಆ ಟೈಮಲ್ಲಿ ಪದ್ದು ವಿಟ್ಲ ಮನೆಯಲ್ಲೇ ಇದ್ರು. ಇದಕ್ಕೆ ಅವರೇ ಐ ವಿಟ್ನೆಸ್. ಆ ಎವಿಡೆನ್ಸ್ ನ ನೀವೀಗಾಗ್ಲೇ ತಗೊಂಡಿದ್ದೀರಾ. ಇವರ ಅನರ್, ಇದು ಸಿನಿಮಾ ಟಿಕೆಟು. ಈ ಸಮಯದಲ್ಲಿ ಅವರಿಬ್ಬರು ಮನೇಲಿ ಇರಲಿಲ್ಲ, 4:15 ಶೋಗೆ ಫಿಲಮ್ಗೆ ಹೋಗಿದ್ರು ಅನ್ನೋದಕ್ಕೆ ಇದು ದಾಖಲೆ ಆಗಿದೆ. ಇದು ಅವ್ರ ಜೇಬಲ್ ಸಿಕ್ತು, ತಗೊಳ್ಳಿ. ಪದ್ದು ವಿಟ್ಲ ವಿಚಾರಣೆ ಆಗ್ಲಿ. ಪದ್ದು ವಿಟ್ಲ. ನೀವಿಬ್ರು 4:30 ಶೋಗೆ ಸಿನಿಮಾಗೆ ಹೋಗಿದ್ದು ನಿಜಾನಾ? ಹೌದು, ಹೋಗಿದ್ವಿ. ಸಿನಿಮಾ ತುಂಬಾ ಚೆನ್ನಾಗಿತ್ತು. ಆದ್ರೆ ಸಿನಿಮಾದಲ್ಲಿ 4 ಡ್ಯೂಯೆಟ್ ಸಾಂಗು ಒಂದೇ ಒಂದು ಐಟಮ್ ಸಾಂಗ್ ಇತ್ತು. ಇನ್ನು ಮುಂದೆ ಸಿನಿಮಾ ಮಾಡೋರು 4 ಐಟಮ್ ಸಾಂಗು ಒಂದೇ ಒಂದು ಡ್ಯೂಯೆಟ್ ಸಾಂಗ್ ಮಾಡಿದ್ರೆ ನಮ್ಮಂತವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹೌದು ಮಾಸ್ವಾಮಿಗಳೇ, ಲಾಂಗ್ ಹಿಡ್ಕೊಂಡು ಹೊಡೆದಾಡಿದ್ ನೋಡಿ ಸಾಕಾಗೋಗಿದೆ. ನಾನು ಟೈಗರ್ ಪ್ರಭಾಕರ್ ಅವರ ಪರಮ ಭಕ್ತ. ಕೈನಲ್ಲಿ ಫೈಟಿಂಗ್ಗಳನ್ನ ಜಾಸ್ತಿ ಮಾಡ್ಲಿ ಅಂತ ನಮ್ಮ ಕೋರಿಕೆ. ಆಯ್ತು, ನಿಮ್ಮಿಬ್ಬರು ಕೋರಿಕೆನ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ ಅವ್ರ ಮುಂದೆ ಇಡ್ತೀನಿ. ತಗೊಳ್ಳೋದು ಬಿಡೋದು ಅವ್ರ ಇಷ್ಟ. ಇಂಟ್ರೋದಲ್ಲಿ ಮಸಾಲೆ ದೋಸೆ ಕೊಡ್ಸೋ ಕೋರಿಕೆಯನ್ನು ಇಡ್ತೀನಿ, ತಾವಿನ್ನು ಹೊರಡ್ಬೋದು. ದಟ್ಸ್ ಆಲ್ ಯುವರ್ ಆನರ್. ಇದು ಕೇವಲ ಸಂಸಾರದಲ್ಲಿನ ಕಿತ್ತಾಟ. ಗಂಡ ಹೆಂಡತಿ ಪರಸ್ಪರ ಹೊಂದ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಗಂಡನಿಗೆ ಬೆಡ್ರೂಮ್ ನೋ ಅಡ್ಮಿಷನ್ ಬೋರ್ಡ್ ಹಾಕುವಂತ ಹೆಂಡತಿ ಇದ್ರೆ ಆ ಸಂಸಾರ ಖಂಡಿತ ಉದ್ಧಾರ ಆಗಲ್ಲ. ಜಾಜಿಯವರು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಕೈ ಮೇಲೆ ಬಣ್ಣದಿಂದ ಗೆರೆ ಹಾಕೊಂಡಿರೋದು ರುಜುವಾತಾಗಿದೆ. ಅನಗತ್ಯವಾಗಿದ್ದ ಇಂಥ ಕಿತ್ತಾಟಕ್ಕೆ ಕೋರ್ಟ್ ಮೆಟ್ಟಿಲು ಏರಿರೋದು ಸಮರ್ಥನೀಯವಲ್ಲ. ಆದ್ದರಿಂದ ಪಾಂಡುರಂಗ ಮತ್ತು ಜಾಜಿ ಅವರಿಗೆ ತಲಾ 20,000 ರೂಪಾಯಿ ಜುಲ್ಮಾನೆಯನ್ನ ವಿಧಿಸಲಾಗಿದೆ. ಯುವರ್ ಆನರ್, 20,000 ರೂಪಾಯಿ ಜುರ್ಮಾನೆ ನನಗೂ ವಿಧಿಸಿದ್ದೀರಾ? ಹೌದು. ಹಾಗಾದ್ರೆ ಈ 20,000 ರೂಪಾಯಿ ಜುರ್ಮಾನೆನ ನನ್ನ ಹಬಿ ಕೊಡ್ತಾರೆ.